ಸರಿ ಸರಿ, ಅಮ್ಮ ಅವರಿಗೆ ಸ್ಪೆಷಲ್ ಅರ್ಚನೆ ಮಾಡಿ ಈ ಸೀರೆ ಉಡಿಸಿ ಒಡವೆಯಿಂದ ಅಲಂಕಾರ ಮಾಡಿ. ನನ್ನ ಮಗ ಅಭಿಗೋಸ್ಕರ ಪರಿಹಾರ ಪೂಜೆ ಮಾಡ್ಸಕ್ ಬಂದಿದೀವಿ. ನನ್ನ ಮಕ್ಕಳು ಅಭಿ ಅರ್ಜುನ್ ಇಬ್ಬರ ಜೀವನನೂ ಚೆನ್ನಾಗಿರ್ಬೇಕು. ನಮ್ಮ ಕಂಪನಿ ಬಿಸ್ನೆಸ್ ಕೂಡ ಚೆನ್ನಾಗಿ ನಡಿಬೇಕು. ಇದೇ ನನ್ನ ಪ್ರಾರ್ಥನೆ. ಕ್ಷಮಿಸಿ ಅಮ್ಮ, ಇವತ್ತು ಪರಿಹಾರ ಪೂಜೆ ಮಾಡೋಕ್ಕಾಗಲ್ಲ. ಹೊರಗಡೆನೆ ನಿಮ್ಗೆ ಯಾರು ಇದನ್ನು ಹೇಳಿಲ್ವಾ? ಸ್ವಾಮಿ, ಯಾರ ಹತ್ರ ಏನು ಹೇಳ್ತಾ ಇದ್ದೀರಾ? ನಮ್ಮ ಅಕ್ಕ ಎಷ್ಟು ದೊಡ್ಡ VVIP ಅಂತ ಗೊತ್ತಿದ್ರು ನೀವೀಗ ಮಾತಾಡೋದು ಸರಿ ಇರಲ್ಲ. ನಾನು ಸುಳ್ಳು ಹೇಳ್ತಿಲ್ಲ ಸರ್, ಈ ದೇವಸ್ಥಾನದ ಸಂಪ್ರದಾಯನೇ ಹೀಗೆ. ಈಗಷ್ಟೇ ಪರಿಯಮ್ಮ ಪರಿಹಾರ ಪೂಜೆ ಮಾಡಿಸಿ ಹೋಗಿದ್ದಾರೆ. ಹೊಸ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಪದ್ಧತಿ ಪ್ರಕಾರ ಒಂದು ದಿನಕ್ಕೆ ಒಂದೇ ಪರಿಹಾರ ಪೂಜೆ ಮಾಡಬೇಕು. ತಕ್ಷಣ ಇನ್ನೊಂದು ಪೂಜೆ ಮಾಡಬಾರ್ದು. ಈ ಪೂಜೆ ಮಾಡಿದ ಸೀರೆ 24 ಗಂಟೆ ಅಮ್ಮನ ಮೈ ಮೇಲೆ ಇರಬೇಕು. ಅದನ್ನು ತೆಗಿಬಾರ್ದಮ್ಮ. ಪರಿಯಮ್ಮ ದೇವಸ್ಥಾನದ ಮ್ಯಾನೇಜರ್ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು 1 ಲಕ್ಷ ದುಡ್ಡು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಬೇರೆ ಪೂಜೆ ಮಾಡಕ್ಕಾಗಲ್ಲಮ್ಮ. ಓಹೋ, ದುಡ್ಡು ಮಾತಾಡ್ತಿದ್ಯಾ? ಸ್ವಾಮಿ, ದೇವಸ್ಥಾನದ ಟ್ರಸ್ಟ್ಗೆ ನಾವು ವರ್ಷ ಕೈ ತುಂಬ ದುಡ್ಡು ಕೊಡ್ತಿದ್ದೀವಿ. ನಮ್ಗೆ ಈ ಥರನ ಮರ್ಯಾದೆ ಕೊಡೋದು? ಸರ್ ಪ್ಲೀಸ್, ಅದನ್ನ ಅಮ್ಮನ ಮುಂದೆ ಮಾತಾಡಬೇಡಿ. ಆಫೀಸಲ್ಲಿ ಹೋಗಿ ಮಾತಾಡಿ. ನಾನ್ ಸರೋಜಾದೇವಿ ಬಂದಿರೋದು. ಈಗ ನಿಮ್ಮಿಂದ ಪರಿಹಾರ ಪೂಜೆ ಮಾಡಕ್ಕಾಗತ್ತಾ ಆಗಲ್ವಾ? ನೀವು ಸರೋಜಾದೇವಿ, ಆದ್ರೆ ನಮ್ಮಮ್ಮ ಜಗನ್ಮಾತೆ. ಇದಕ್ಕೆ ಮೇಲೆ ನಾನೇನು ಹೇಳಕ್ಕಾಗತ್ತೆ? ಅಮ್ಮ ತಾಯಿ. ಏನಮ್ಮ, ಅರ್ಚನೆ ಆದ್ರೂ ಮಾಡಿಸ್ತೀರಾ? ಅರ್ಚನೆನೂ ಬೇಡ, ಪೂಜೆನೂ ಬೇಡ. ಅಕ್ಕ 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 ಸ್ವಲ್ಪ ಸಮಾಧಾನ ಮಾಡ್ಕೋ ಅಕ್ಕ. ಬಾಯಿ ಮುಚ್ಕೊಂಡು ನಡಿಯೋ. ಅಕ್ಕ ಅಕ್ಕ ನೀವು ಪೂಜೆ ತಟ್ಟನ ಇಲ್ಲೇ ಇಟ್ಕೊಳ್ಳಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬನ್ನಿ. ಅಕ್ಕ ಅಯ್ಯೋ ಅಕ್ಕ ಪ್ಲೀಸ್ ಟೆನ್ಷನ್ ಮಾಡ್ಕೊಬೇಡಕ್ಕ. ಇಷ್ಟೊಂದು ಅವಮಾನ ಆಗಿದೆ, ಹೇಗೋ ಟೆನ್ಷನ್ ಮಾಡ್ಕೊಳ್ತಾ ಇರೋದು? ನಾವು ಡೊನೇಷನ್ ಕೊಡ್ತಿರೋ ದೇವಸ್ಥಾನದಲ್ಲೇ ನನ್ನಿಂದ ನೆಮ್ಮದಿಯಾಗಿ ಒಂದು ಪರಿಹಾರ ಪೂಜೆ ಕೂಡ ಮಾಡಕ್ಕಾಗ್ಲಿಲ್ಲ. ಕೇಳಿದ್ರೆ ರೂಲ್ಸ್ ಅದು ಇದು ಅಂತ ಹೇಳ್ತಾರೆ. ಆಫೀಸ್ನಲ್ಲಿ ಹೋಗಿ ಮಾತಾಡಿ ಅಂತ ಸೊಕ್ಕಿನ ಉತ್ತರ ಕೊಡ್ತಾರೆ. ದಿಸ್ ಇಸ್ ಅಟ್ರಾಸಿಟಿ. ಅಕ್ಕ ಅವ್ರು ಮಾಡಿ ತಪ್ಪೇ ಅಕ್ಕ. ನಾನು ಮಾತಾಡ್ತೀನಿ. ಮುಚ್ಚೋ ಬಾಯಿ. ಈ ಸರೋಜಾದೇವಿನ 10 ನಿಮಿಷ ಹೊರಗಡೆ ನಿಂತ್ಕೊಳ್ಳೋ ಹಾಗೆ ಮಾಡಿದ್ರು. ಆ ಅವಮಾನಕ್ಕೆ ಯಾರೋ ಜವಾಬ್ದಾರಿ? ಅದು ಪರಿನೇ ಅಕ್ಕ. ಹೌದು ಅದ್ಕೆ, ಇವತ್ ನಿಮ್ಗಾದ ಎಲ್ಲ ಅವಮಾನಕ್ಕೂ ಆ ಪರಿನೇ ಕಾರಣ. ಅದ್ಕೆ ಯಾರೋ ಆ ಪರಿ? ಅಕ್ಕ ಇವತ್ತೇ ಅಕ್ಕ ನಾನು ಆ ಹೆಸರು ಆ ಕೇಳಿದ್ದು. ಪರಿ ಯಾರು, ಅವಳ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ನನಗೆ ತಕ್ಷಣ ಗೊತ್ತಾಗ್ಬೇಕು. ಅಕ್ಕ ಅವಳ ಕಾರ್ ನಂಬರ್ ಪ್ಲೇಟ್ ಫೋಟೋ ತೆಗೆದು RTO ಆಫೀಸ್ ನಲ್ಲಿರೋ ನಮ್ಮ ಕಡೆಗೆ ಕಳಿಸಿದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪರಿ ಜಾತಕನೇ ನಮ್ಗೆ ಸಿಗುತ್ತೆ. ನಾವು ಮೊದ್ಲು ಇಲ್ಲಿಂದ ಹೋಗೋಣ ಅಕ್ಕ. ಈಗ ಎಲ್ಲಿಗೆ ಹೋಗ್ಬೇಕು? ರೋಟರಿ ಕ್ಲಬ್ಗೆ ನೀನು ಗೆಸ್ಟ್ ಆಗಿ ಹೋಗ್ಬೇಕು ಅಕ್ಕ. ಈಗ ನಾನಿರೋ ಮೂಡಲ್ಲಿ ಅಲ್ಲಿಗೆ ಹೋಗಕ್ಕಾಗಲ್ಲ. ಕ್ಯಾನ್ಸಲ್ ಮಾಡಕ್ ಹೇಳು. ತುಂಬಾ ಸ್ಟ್ರೆಸ್ಡ್ ಆಗಿದ್ದೀನಿ. ನಾನು ಶಾಪಿಂಗ್ ಹೋಗ್ಬೇಕು. ಶಾಪಿಂಗ? ರೀ, ಅದ್ಕೆ ಹೇಳ್ತಿರೋದು ಕರೆಕ್ಟು. ಲೇಡೀಸ್ಗಳಿಗೆ ಶಾಪಿಂಗ್ ಮಾಡೋದೇ ಸ್ಟ್ರೆಸ್ ಬಸ್ಟರ್. ಕರೆಕ್ಟ್. ನಾವು ಮಾಮೂಲಿ ಹೋಗೋ ಶಾಪಿಂಗ್ ನಡಿ, ಹೋಗೋಣ. ಬನ್ನಿ ಹೋಗೋಣ. ಸುಭದ್ರಾ, ನೀನ್ ಮನೆಗೆ ಹೋಗು. ಅದ್ಕೆ ರೀ ನಾನು ಬರ್ತೀನಿ. ಕೊಡು, ನಾನೇ ಡ್ರೈವ್ ಮಾಡ್ತೀನಿ. ಬರ್ತೀನಿ ರೀ. ಹೋಗು. ಬಂದೆ ಅಕ್ಕ. ಅಯ್ಯೋ, ಪರಿ ಪ್ರೋಗ್ರಾಮ್ ಚೇಂಜ್ಡ್. ಭಾಗ್ಯ, ನನ್ ಮಹಾರಾಜನ್ ವಾಯ್ಸ್ ತರ ಇದೆ ಅಲ್ವಾ? ಅವ್ರು ಬಂದ್ರು ಅನ್ಸುತ್ತೆ. ತಗೋ ಇದನ್ ಮಡಿಸಿಡ್ತಾ ಇರು. ಬಂದೆ.
ಭಾಗ್ಯ, ರಾಜಾ ಹೇಗಿದ್ದೀಯಾ? ಹೋಗ್ರಿ ನಿಮ್ಮ ಮೇಲೆ ನನಗೆ ತುಂಬಾ ಕೋಪ. ನಾನು ಒಬ್ಬಳೇ ಬಿಟ್ಟು ಹೋಗಿದ್ಯಲ್ಲ. ಎಲ್ಲೊಬ್ಬಳನೆ ಬಿಟ್ಟು ಹೋಗಿದ್ದೆ? ನಿನ್ನ ನನ್ನ ಎದೆಯಲ್ಲೇ ಇಟ್ಕೊಂಡು ಹೋಗಿದ್ನಲ್ಲ. ಈಗ ಕಾಶಿಗೆ ಹೋಗಿ ವಾಪಸ್ ಬಂದಲ್ಲ, ಪ್ರಸಾದ ಕೂಡ ತಂದಿದ್ದೀನಿ. ಆ. ನೀನ್ ಇಷ್ಟಪಡೋ ಕಾಶಿ ಹಲ್ವಾನು ತಗೊಂಡ್ ಬಂದಿದ್ದೀನಿ. ಇಷ್ಟು ದಿನ ಕೇದ್ಗೆ ಹೂ ಕೊಟ್ಟು ಸಮಾಧಾನ ಮಾಡ್ತಿದ್ರಿ, ಈಗ ಹಲ್ವಾ ಕೊಟ್ಟು ಸಮಾಧಾನ ಮಾಡ್ತಿದ್ರಾ? ನೀವು ತುಂಬಾ ಶಾರ್ಪ್ ಕಣ್ರಿ. ಹಲ್ವಾ ಕೊಟ್ಟು ನೀನು ಸಮಾಧಾನ ಮಾಡೋದು ನನ್ನ ಹಳೆ ಸ್ಟೈಲು. ಅಯ್ಯೋ. ಆದ್ರೆ ಅದನ್ನ ಸಿನಿಮಾದಲ್ಲಿ ಯೂಸ್ ಮಾಡ್ತಾ ಇದಾರಲ್ಲ, ತಗೋ. ಹೌದು, ನಮ್ ವರದಾ ಸುಲೋಚನ ಕಾಣಿಸ್ತಾನೆ ಇಲ್ವಲ್ಲ? ಅವರಿಬ್ರು ಮದ್ವೆಗೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ನಮ್ ದೇವಿ ಈಗ್ಲೂ ಕೂಡ ಹಾಗೆ ಇದ್ದಾಳ. ಇವಾಗ ಪರವಾಗಿಲ್ಲ. ಕಾಶಿ ಹಲ್ವಾ ತಿನ್ನು. ಅಜ್ಜಿ ಅಜ್ಜಿ ಹಾ? ಅಯ್ಯಯ್ಯೋ ಅಜ್ಜಿ ಅಜ್ಜಿ ಅಯ್ಯೋ, ದೇವಿಗೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅಜ್ಜಿ ರೀ ಬನ್ರಿ. ದೇವಿ ದೇವಿ ಏನಮ್ಮ, ಏನಾಯ್ತಮ್ಮ ದೇವಿ? ಗೊತ್ತಿಲ್ಲ ಅಜ್ಜಿ, ಬಟ್ಟೆ ಮಡ್ಚಿಡ್ತಿದ್ದೆ, ಸಡನ್ ಆಗಿ ಯಾಕೋ ಹೊಟ್ಟೆ ನೋವು ಶುರುವಾಯ್ತು ಅಜ್ಜಿ. ಅಯ್ಯೋ, ತುಂಬಾ ಹೊಟ್ಟೆ ನೋವುತ್ತಿದೆ ಅಜ್ಜಿ, ನೋವನ್ನು ತಡಿಯಕ್ ಆಗ್ತಿಲ್ಲ ಅಜ್ಜಿ. ಇಷ್ಟು ದಿನ ಚೆನ್ನಾಗೇ ಇದೆಯಲ್ಲಮ್ಮ, ಸಡನ್ ಆಗಿ ಯಾಕೆ ಹೊಟ್ಟೆ ನೋವು? ನಾನೇನಮ್ಮ ಮಾಡ್ಲಿ? ನಿನ್ ಹೊಟ್ಟೆಗೆ ಸ್ವಲ್ಪ ಹರಳೆಣ್ಣೆ ಹಚ್ಚಲ, ಇಲ್ಲ ಕಷಾಯ ಮಾಡ್ಕೊಂಬರ್ಲಾ? ಹೊಟ್ಟೆಲಿರೋ ಮಗುಗೇನಾದ್ರೂ ಆಗತ್ತೆ ಅಂತ ತುಂಬಾ ಭಯ ಆಗ್ತಿದೆ ಅದೆಲ್ಲ ಅಜ್ಜಿ. ಏನು ಹಾಗೆಲ್ಲ ಹೇಳ್ಬೇಡಮ್ಮ. ಸುಮ್ನಿರು ದೇವಿ. ನಿನ್ ಸಮಸ್ಯೆ ಎಲ್ಲ ದೂರ ಆಗ್ಬೇಕು ಅಂತ ತಾನೇ ದೇವಿ, ಕಾಶಿಯಲ್ಲಿ ಸುಮ್ನಿರಮ್ಮ, ಪರಮಾತ್ಮನ ಬೇಡ್ಕೊಂಡು ಸುಮ್ನಿರು. ಬಂದಿದ್ದೀನಿ. ಹೇಳು, ಹೇಳು, ಭಾಗ್ಯ, ಎದ್ದೇಳು. ತಗೋ ಇದನ್ನ, ಎದ್ದೇಳು. ಅವ್ಳ ಬಾಯಿಗೆ ಹಚ್ಚು. ಆ. ಬಾ, ಕುಡೀಲಿ ಕುಡೀಲಿ. ದೇವ್ರಿ, ದೇವಿಗೇನು ಆಗ್ಬಾರ್ದಪ್ಪ. ದೇವಿ, ತುಂಬಾ ನೋವುತ್ತಿದೆ ಅಜ್ಜಿ. ಎಲ್ಲ ಸರಿ ಹೋಗುತ್ತಮ್ಮ. ಅಮ್ಮ ದುರ್ಗಮ್ಮ, ಯಾಕಮ್ಮ ದೇವಿಗೆ ಇಷ್ಟು ನೋವು ಕೊಡ್ತಾ ಇದ್ಯಾ? ನಾನು ಏನ್ ಮಾಡ್ಲಿ ಇವಾಗ? ಭಾಗ್ಯ, ಮಾತಾಡ್ಕೊಂಡು ನಿಲ್ಬೇಡ. ದೇವಿನ ಕರ್ಕೊಂಡು ಮೊದಲು ಹಾಸ್ಪಿಟ್ಲ್ಗೆ ಹೋಗು. ನಾನು ಒಬ್ಳೇ ಹಾಗೋಗ್ಲಿ, ಭಾಗ್ಯ, ಅಳ್ಬೇಡಮ್ಮ. ಆ ಆಟೋದ ಒಂದು ಫೋನ್ ನಂಬರು ನನ್ನ ಹತ್ರ ಇದೆ, ನಾನ್ ಬರೋಕ್ ಹೇಳ್ತೀನಿ. ನೀನ್ ದೇವಿನ ಕರ್ಕೊಂಡು ಮೊದಲು ಹಾಸ್ಪಿಟ್ಲ್ಗೆ ಹೋಗು. ಅಲ್ರಿ, ವರದಾನ ಸುಲೋಚನ ಬಂದ್ರೆ ಏನ್ ಹೇಳ್ತೀರಾ? ನಾನ್ ಮೊನ್ನೆ ಇರ್ತೀನಲ್ವಾ, ನಾನು ಅವ್ರು ನೋಡ್ಕೋತೀನಿ. ನೋಡ್ಕೋತೀರಾ? ನೀನ್ ಮೊದ್ಲು ಹೋಗು. ಬಾಮ್ಮ, ಮೆಲ್ಗೆ ಮೆಲ್ಗೆ. ಹಲೋ, ದರ್ಶನ್ ಮಾತಾಡ್ತಾ ಹೇಳಿ ಇರೋದಾ? ಸರ್. ಈಗ ತಾನು ನಿನ್ನ ಆಟೋದಲ್ಲಿ ಬಂದಿದ್ನಲ್ಲಪ್ಪ, ನಾನೇ ಮಾತಾಡ್ತಾ ಇರೋದು. ಹೇಳಿ ಸರ್. ಒಬ್ಬನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಿತ್ತು. ತ್ಯಾಪ್ಪ ಬರ್ತೀನಿ ಸರ್.